ಇನ್ನೋರ್ವ ಕಂಟೆಸ್ಟೆಂಟ್ ಅಂತಂದ್ರೆ ಸದ್ಯ ಹಲ್ಚಲ್ ಎಬ್ಬಿಸ್ತಾ ಇರುವಂತದ್ದು ಅಂತಂದ್ರೆ ರಕ್ಷಿತಾ ಅವರು. ಎಸ್. ಸೊ ರಕ್ಷಿತಾ ಅವರು ಸ್ಟಾರ್ಟಿಂಗ್ ಇಂದಾನೇ ತಮ್ಮ ಪೊಟೆನ್ಶಿಯಲ್ ಏನು ಅನ್ನೋದನ್ನ ತೋರಿಸ್ಕೊಂಡೇ ಬಂದಿದ್ದಾರೆ. ಹ್ಮ್. ನಮ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಓಪನಿಂಗ್ ದಿನ. ಆ ವಿಡಿಯೋ ಮತ್ತೆ ಪ್ರೋಮೋ ವಿಡಿಯೋ ಅದಕ್ಕೆ ಬಂದಿರೋ ವ್ಯೂಸ್ ನೋಡ್ದಾಗ್ಲೇನೆ ನಮಿಗ್ ಗೊತ್ತಾಯ್ತು ಅವರ ಒಂದು ಫ್ಯಾನ್ ಬೇಸ್ ಎಷ್ಟಿದೆ, ಅವ್ರಿಗೆ ಎಷ್ಟು ಜನ ಇಷ್ಟಪಡ್ತಾರೆ ಅವ್ರನ್ನ ಅಂತ ಹೇಳಿ. ಅದಲ್ಲದೆ ಫಸ್ಟ್ ವೀಕ್ ಅವರು ಎವಿಕ್ಟ್ ಆಗ್ತಾರೆ, ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಾರೆ. ಸೆಕೆಂಡ್ ವೀಕ್ ಅಲ್ಲಿ ಮತ್ತೆ ಕಾಣಿಸ್ಕೊಳ್ತಾರೆ. ಅಲ್ಲಿಂದ ಅವ್ರ ಆಟ ಶುರುವಾಗುತ್ತೆ. ಅಂಡ್ ಫಸ್ಟ್ ಅವ್ರು ಟಾರ್ಗೆಟ್ ಮಾಡೋದೇ ಅಶ್ವಿನಿ ಅವ್ರನ್ನ. ಅಶ್ವಿನಿ ಮ್ಯಾಮ್ ಕಡೆ ನನ್ನ ಡಿಫೆಂಡ್ ಮಾಡಿಲ್ಲ ಅನ್ಕೊಂಡು ಸುದಿ ಅವ್ರ ಹತ್ರ ಏನೋ ಹೇಳ್ತಾರೆ. ಸುದಿ ಅವ್ರು ಅದನ್ನ ತಗೊಂಡೋಗಿ ಅಶ್ವಿನಿ ಹತ್ರ ಹೇಳ್ತಾರೆ. ಅಶ್ವಿನಿ ಇರ್ಲಿ ಇರ್ಲಿ ನೋಡ್ಕೋತೀನಿ ನಾನು, ಸಿಗ್ಲಿ ಅವಳು ಹಂಗೆ ಹಿಂಗೆ ಅಂತ. ಅವಾಗಿಂದಲೇ ಒಂದ್ ಚೂರು ದ್ವೇಷ ಬೆಳೆಸ್ಕೊಂಡ್ ಬಂದಿರ್ತಾರೆ ಮೇ ಬಿ ರಕ್ಷಿತಾ ಬಗ್ಗೆ. ಅಂಡ್ ಅದು ಆಮೇಲೆ ರಾರಾ, ಸರಸಕುಮಾರ ಹ್ಮ್. ಇದೆಲ್ಲೆಲ್ಲಿಗೂ ಹೋಗಿ ತಲುಪುತ್ತೆ. ಅಂಡ್ ಕೊನೆಗೆ ಸುದೀಪ್ ಸರ್ ಥರ್ಡ್ ವೀಕ್ ಅಲ್ಲಿ ಬಂದು ಅವ್ರಿಗೆ ಚೆನ್ನಾಗ್ ಕ್ಲಾಸ್ ತಗೊಂಡ್ಮೇಲೆ ಸಾರಿನೂ ಕೇಳ್ತಾರೆ. ಆದ್ರೂನು ಕೂಡ ಅದು ರಕ್ಷಿತಾ ನಾಮಕಾವಸ್ಥೆಗೆ ನಾಮಕೆ ಕೇಳಿರುವಂತ. ವಾಸ್ತೆ ಕೇಳಿರ್ತಾರೆ. ಅಂಡ್ ಮೊನ್ನೆ ಎಪಿಸೋಡ್ ನಲ್ಲಿ ರಕ್ಷಿತಾ ಅವರು ಮಡಕೆ ಒಡೆದು ಹೇಳ್ತಾರೆ. ಅವ್ರು ತುಂಬಾ ಫೇಕ್ ಆಗಿ ಸ್ಮೈಲ್ ಮಾಡ್ತಾರೆ, ಫೇಕ್ ಆಗಿ ನನ್ ಜೊತೆ ನಡ್ಕೋತಾರೆ. ಸೊ ರಕ್ಷಿತಾ ಏನ್ ಗೊತ್ತಾ, ಅವ್ರಿಗೆ ಅನ್ಸದ್ನ ಹೇಳುವಂತವ್ರು. ಈಗ ಅಶ್ವಿನಿ ಮ್ಯಾಮ್ ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ರು ಕೂಡ ಅವ್ರನ್ನೇ ಎದುರು ಹಾಕೊಳಕ್ ರೆಡಿ ಇದ್ದಾರೆ ಅಂತವ್ರು. ಯಾರಿಗೂ ಹೆದರಲ್ಲ, ಒಂಥರ ಗಟ್ಟಿಗಿತ್ತಿ ಅಂತ ಹೇಳ್ತಾರಲ್ಲ, ಆ ತರದ ಒಂದು ಕಂಟೆಸ್ಟೆಂಟ್. ಅಂಡ್ ಟಾಸ್ಕ್ ಗಳಲ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅಂಡ್ ಪ್ರತಿಯೊಬ್ಬರನ್ನು ತುಂಬಾ ಚೆನ್ನಾಗಿ ಜಡ್ಜ್ ಮಾಡ್ತಾರೆ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ರಘು ಅವರು ಕ್ಯಾಪ್ಟನ್ ಆಗಿ ಮನೆ ಕೆಲಸಗಳನ್ನ ಡಿವೈಡ್ ಮಾಡ್ತಾರೆ. ಹ್ಮ್. ಹ್ಮ್. ಡಿವೈಡ್ ಮಾಡಿದಾಗ ಸೂರಜ್ ಹಾಗೂ ಅಶ್ವಿನಿ ಅವರಿಗೆ ಬಾತ್ರೂಮ್ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನ ವಹಿಸ್ತಾರೆ. ಹ್ಮ್. ಅವಾಗ ಸೂರಜ್ ಮನೆಯ ಬೇರೆ ಸದಸ್ಯರ ಹತ್ರ ಹೇಳ್ತಾರೆ, ನಾನ್ ಕುಕಿಂಗ್ ಚೆನ್ನಾಗ್ ಮಾಡಲ್ವಾ, ಎಷ್ಟ್ ಚೆನ್ನಾಗ್ ಮಾಡ್ತೀನಿ, ಆದ್ರೂ ಕೂಡ ನಂಗೆ ಕುಕಿಂಗ್ ಡಿಪಾರ್ಟ್ಮೆಂಟ್ ಯಾಕೆ ಕೊಟ್ಟಿಲ್ಲ ಅಂತ. ಹ್ಮ್. ಬಟ್ ಆ ಪ್ಲೇಸ್ ಅಲ್ಲಿ ರಕ್ಷಿತಾ ಇರಲ್ಲ, ಬೇರೆಯವ್ರ ಜೊತೆ ಮಾತಾಡಿರೋದವ್ರು. ಹ್ಮ್. ಬಟ್ ಸ್ಟಿಲ್ ರಕ್ಷಿತಾ ಅದನ್ನ ಅವಳ ಅವ್ರಾಗೆ ಅದನ್ನ ಅರ್ಥಕೊಂಡು ರಘು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ. ಹ್ಮ್. ರಕ್ಷ ಇವರು ಸೂರಜ್ ಅವ್ರು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ, ಅವ್ರ ಡಿಪಾರ್ಟ್ಮೆಂಟ್ ನ ಚೇಂಜ್ ಮಾಡಿ ಪ್ಲೀಸ್ ಅಂತ. ಸೊ ಅಷ್ಟು ಒಂದು ಮೆಚ್ಯೂರಿಟಿ ಇಟ್ಕೊಂಡು ಅಷ್ಟು ಚೆನ್ನಾಗಿ ಜನರನ್ನ ಜಡ್ಜ್ ಮಾಡೋ ಕೆಪಾಸಿಟಿ ರಕ್ಷಿತಾ ಅವರಿಗಿದೆ ಅಂತ. 100% ಆಗಿರ್ಬೋದು. ಬಿಕಾಸ್ ಯಾಕೆಂತಂದ್ರೆ ಅವ್ರು ಅರ್ಥ ಮಾಡ್ಕೊಂಡ್ ಬಂದಿರೋದು ಏನಂತಂದ್ರೆ ಸ್ಟಾರ್ಟಿಂಗ್ ಏನ್ ಅವ್ರು ಒಂದ್ ವಾರ ಎಲಿಮಿನೇಷನ್ ಆಗಿದ್ರು ಸೀಕ್ರೆಟ್ ರೂಮ್ ಅಲ್ಲಿ ಏನಿದ್ರು, ಸೊ ಅದನ್ನ ಎಲ್ಲಾ ಕಂಟೆಸ್ಟೆಂಟ್ ಗಳ ಮೈಂಡ್ ಸೆಟ್ ಏನಿದೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಬಂದಿದ್ದಾರೆ. ಹೌದು. ಅದ್ರ ಜೊತೆಗೆ ಎಲ್ಲೆಲ್ಲಿ ಯಾರ್ಯಾರ ಹತ್ರ ಎಷ್ಟಕ್ಕಿರಬೇಕು ಅಷ್ಟಕ್ಕೆ ಇದಾರೆ. ಅತಿ ಆದ್ರೆ ಅಮೃತನು ವಿಷ ಆಗುತ್ತೆ ಅನ್ನೋ ಒಂದು ಪದನ ನಾವು ಕೇಳಿದೀವಿ, ಹೌದು. ಗಾದೆ ಮಾತನ್ನ ಕೇಳಿದೀವಿ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ. ಎಂಡ್ ಆಫ್ ದ ಡೇ ನಾನು ಬಂದಿರೋದು ಒಬ್ಳೇನೆ, ನಾನು ವಿನ್ ಆಗ್ಬೇಕಾಗಿರುವಂತದ್ದು ಒಬ್ಳೇನೆ. ನನ್ನ ಆಟ ಎಷ್ಟಾಗುತ್ತೋ ಅಷ್ಟು ನಾನು ಆಡ್ತೀನಿ ಅನ್ನೋಂಥ ಒಂದು ಗುರಿಯನ್ನ ಇಟ್ಕೊಂಡ್ ಬಂದಿರೋದ್ರಿಂದ ಅವರು ಸರ್ವೈವ್ ಆಗ್ತಾ ಇದ್ದಾರೆ. ಅಂಡ್ ಅದ್ರ ಜೊತೆಗೆ ಏನಂತಂದ್ರೆ ಗಿಲ್ಲಿ ಕಾವ್ಯ ಲವ್ ಸ್ಟೋರಿ ಶುರುವಾಗುತ್ತೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಮೆಂಟ್ಸ್ ಗಳಂತೂ ಬರ್ತಾ ಇತ್ತು. ಹೌದು. ಅದಾದ ನಂತರ ಈಗ ಗಿಲ್ಲಿ ಕಾವ್ಯ ಜೊತೆಗೆ ರಕ್ಷಿತಾ ರಕ್ಷಿತಾನು ಅವ್ರದ್ದು ಕೂಡ ಸೇರ್ಕೊಂಡಿದ್ದಾರೆ. ಟ್ರಯಾಂಗಲ್ ಲವ್ ಸ್ಟೋರಿ ಒಂದು ಶುರುವಾಗ್ತಾ ಇದೆ. ರಕ್ಷಿತಾ ಅವ್ರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಹ್ಮ್. ನಿಮ್ಗೆ ಕಾವ್ಯ ಅವ್ರ ಇಷ್ಟ ಆಗಿರ್ಲಿ, ಆದ್ರೆ ನನಗ್ ನೀವ್ ಇಷ್ಟ ಅಂತ. ಹ್ಮ್. ಬಟ್ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳ್ತಾರೆ ಅನ್ನೋದು ಇನ್ನ ಕ್ಲಾರಿಟಿ ಇಲ್ಲ. ಮೇ ಹ್ಮ್. ಬಿ ಮುಂಬರೋ ದಿನಗಳಲ್ಲಿ ಗೊತ್ತಾಗ್ಬೋದು ಬಟ್ ಗಿಲ್ಲಿ ಅನ್ಕೋತೀನಿ. ಹೇಳ್ತಾರೆ ನಂಗೆ ಇಷ್ಟ ಇಲ್ಲ ಅಂದ್ರೆ, ಬಟ್ ನಾನ್ ನಿಂಗೆ ಇಷ್ಟ ಅಂತ ಹೇಳ್ತಾರೆ. ಬಟ್ ನೀನ್ ನಂಗೆ ಇಷ್ಟ ಅಂತ ಹಾ, ಹೇಳ್ಬಿಟ್ಟು ರಕ್ಷಿತಾ ಅವ್ರು ಹೇಳ್ತಾರೆ. ಹೌದು. ಸೊ ಈ ತರ ಟ್ರಯಾಂಗಲ್ ಲವ್ ಸ್ಟೋರಿ ಶುರುವಾಗುವಂತಹ ಚಾನ್ಸಸ್ ಇದೆಯಾ ಅಂತ ಹೇಳ್ಬಿಟ್ಟು ಎಂಡ್ ಆಫ್ ದ ಡೇ ಗಿಲ್ಲಿ ಅಂತೂ ಕೂಡ ತಮ್ಮ ಕಾಮಿಡಿ ಕಚ್ಚಿಗಳ ಮೂಲಕ ಆ ಎಲ್ರ ಜೊತೆನೂ ನಗ್ನಗ್ತಾ ಖುಷಿ ಅಂಡ್ ಖುಷಿಯಾಗಿರ್ತಾರೆ. ಇನ್ನೊಂದು ಟ್ರೆಂಡ್ ಆಗ್ತಿರೋದು ನಮ್ಮ ಗಿಲ್ಲಿ ಅವರ ಮೀಸೆ, ಗಡ್ಡ ಹಾ, ಮೀಸೆ ವಿಚಾರ. ಮೊದ್ಲು ಅದೇನ್ ಟ್ರೋಲ್ ಆಗ್ತಿದೆ ಗೊತ್ತಾ? ಹ. ಸುದೀಪ್ ಅವರು ಕೆಂಪೇಗೌಡ ಸಿನಿಮಾದಲ್ಲಿ ಇದ್ದಂತಹ ಗಿಲ್ಲಿನ ತೋರಿಸ್ಬಿಟ್ಟು ಅದಾದ ನಂತರ ಸ್ಪರ್ಶ ಮೂವಿಯಲ್ಲಿ ಇದ್ದಂತಹ ಸುದೀಪ್ ಅವ್ರನ್ನ ಮತ್ತೆ ತೋರಿಸ್ಬಿಟ್ಟಿದಿರಲ್ಲ ಅಂತ ಹೇಳ್ಬಿಟ್ಟು ಔಟ್ ಸೈಡ್ ಎಲ್ಲಾನು ಕೂಡ ಟ್ರೋಲ್ ಆಗ್ತಿರುವಂತದ್ದು. ಪಾಪ ಆತರ ಆಯ್ತು. ಬಟ್ ಏನ್ ಮಾಡ್ತಾರೆ? ಯಾವ್ದನ್ನು ಅವರು ಪರ್ಸನಲ್ ಆಗಿ ತಗೊಳ್ದೇನೆ ತುಂಬಾ ಸ್ಪೋರ್ಟಿವ್ ಆಗಿ ಆಡ್ತಾ ಬಿಗ್ ಇದಾರೆ. ಬಾಸ್ ಅದೇ ಮನೆಯಲ್ಲಿ ಖುಷಿ. ಏನ್ ಗೊತ್ತಾ ಅಪೇಕ್ಷಾ, ಈಗ ನೀನಾಗಿರ್ಬೋದು ನಾನಾಗಿರ್ಬೋದು ಬಿಗ್ ಬಾಸ್ ಮನೇಲಿ ಇದೀವಿ ಅಂದ ತಕ್ಷಣ ಈಗ ನಾವು ಕಲೀಗ್ಸು ಒಂದಷ್ಟು ಕೆಲಸನ ನಾವು ಶೇರ್ ಮಾಡ್ಕೊಂತೀವಿ, ನಮ್ ಪಾಡಿಗೆ ನಾವು ಹೋಗ್ತೀವಿ. ಅದೇ ಹ್ಮ್ ರೀತಿ ಹ್ಮ್. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಇಬ್ರು ಆಟ ಆಡಕ್ಕೆ ಬಂದಿರುವಂತದ್ದು. ಅಲ್ಲಿ ಏನಾಗಿರುತ್ತೆ ಅನ್ನೋದನ್ನ ನಾವು ಪರ್ಸನಲ್ ಆಗಿ ತೀರಾ ತಗೊಂಡು ಹೋಗ್ಬಿಟ್ರೆ ನಮ್ಮ ಮನಸ್ಸು ಹದಗೆಡುತ್ತೆ. ಯಾಕಂದ್ರೆ ಹುಡುಗರಿಗೆ ಪಾಪ ಅವ್ರ ಗಡ್ಡ ಮೀಸೆ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಯಾರಾದ್ರೂ ಮುಟ್ಟಕ್ಕೆ ಬಿಡಲ್ಲ ಫಸ್ಟ್ ಆಫ್ ಆಲ್. ಅಂತದ್ರಲ್ಲಿ ಇವರು ಕಾವ್ಯ ಅವರಿಗೋಸ್ಕರ ಗಡ್ಡ ಮೀಸೆನ ಬೋಳ್ಸ್ಬಿಟ್ಟು ಕ್ಲೀನ್ ಶೇವ್ ಮಾಡ್ಕೋತಾರೆ ಅಂದ್ರೆ ಅದು ಅಪ್ರಿಶಿಯೇಬಲ್ ಏನ್ ಅಂತ ಮಾಡಕ್ಕಾಗಲ್ಲ. ಅನ್ಸುತ್ತೆ. ಲಾಸ್ಟ್ ಸೀಸನ್ ಅಲ್ದೆ ಅದ್ರಿಂದಿನ ಸೀಸನ್ 10ರಲ್ಲಿ ಕಾರ್ತಿಕ್ ಗುಂಡೆ ಬೋಡ್ಸ್ಕೊಂಡ್ಬಿಟ್ಟಿದ್ರು. ಏನ್ ಇವನ್ ಮಾಡಕ್ಕಾಗುತ್ತೆ? ರಜತ್ ಅವರು ಕೂಡ ಹಾ, ಗುಂಡೋಡ್ಸ್ಕೊಂಡಿರು ಆತರ ಟಾಸ್ಕ್ಗೋಸ್ಕರ. ಅದೇನ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಯಾಕಂತಂದ್ರೆ ಆತರ ತಮ್ಮನ್ ತಾವು ಮುಡುಪಾಗಿ ಇಟ್ಕೊಂಡ್ಬಿಡ್ತಾರೆ. ಯಾಕಂತಂದ್ರೆ ಹ್ಮ್. ಕಪ್ ಗೆಲ್ಬೇಕು ಅನ್ನುವಂತ ತುಡಿತ ಅವ್ರಿಗೂ ಇರ್ತೈತೆ. ಸೊ ಹಾಗಾಗಿ ಗಿಲ್ಲಿ ಕಾವ್ಯ ಮತ್ತೆ ರಕ್ಷಿತಾ ಅವರ ಟ್ರಯಾಂಗಲ್ ಲವ್ ಸ್ಟೋರಿ ಶುರುವಾಗುತ್ತಾ ಇಲ್ವೋ ಗೊತ್ತಿಲ್ಲ. ಗಿಲ್ಲಿ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ರಕ್ಷಿತಾ ಅವರಂತೂ ಹೇಳಿದ್ದಾರೆ. ಆದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಗಿಲ್ಲಿ ಹೇಳಿದ್ದಾರೆ ರಕ್ಷಿತಾ ಅವರಿಗೆ. ಬಟ್ ಅದಾದ ನಂತರ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನೋಡ್ಬೇಕು. ಅದು ಆಟದ ವಿಚಾರಕ್ಕಾಗಿರುತ್ತಾ ಅಥವಾ ಕಾಮನ್ ಆಗಿ ಫ್ರೆಂಡ್ಸ್ ಆಗಿ ಹೇಳಿದಾರಾ ಅನ್ನುವಂಥದ್ದು ಅವ್ರು ಹೊರಗಡೆ ಬಂದ್ಮೇಲೆ ಅವರನ್ನೇ ಇಂಟರ್ವ್ಯೂ ಮಾಡಿ ನಾವು ಕೇಳ್ಬೇಕಾಗುತ್ತೆ ಕೂಡಾನು. ಹೌದು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.